ಮನಿ ಕಟ್ತಾರೆ, ಬಹಳ ಚಂದ ಮನಿ ಕಟ್ತಾರ. ಬಹಳ ಚಂದ ಮನಿ ಕಟ್ಟಿ ಗೇಟ್ ಅಂತ ಒಂದು ಬೋರ್ಡ್ ಹಾಕ್ತಾರ. ಏನ್ ಹಾಕ್ತಾರಿ? ಹುಡುಗರು ಹೇಳ್ತಾರ ಗಪ್ಪರ. ಏನ್ ಹಾಕ್ತಾರಿ? ದಯವಿಟ್ಟು ಏನ್ರಿ? ದಯವಿಟ್ಟು ನಾಯಿ ಅನ್ನಂಗಿಲ್ಲ, ನಾಯಿಗಳಿವೆ. ವಚನ ಹೆಂಗೈತೆ ನೋಡೋದು. ನಾಯಿ ಅಂದ್ರ ಒಂದ್, ಗಳು ಅಂದ್ರ ಎಲ್ಲಾರು. ದಯವಿಟ್ಟು ನಾಯಿಗಳಿವೆ, ಒಳಗೆ ಬರೋ ಹುಷಾರ್ರೆ ಬರ್ರಿ. ಯಾವಾಗ ಏನಕ್ಕಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಒಂದು ಮನಿ ಬಹಳ ಚಲೋ ಆಗಬೇಕಾಗಿತ್ತಂದ್ರ ಮನಿ ಒಳಗ ಇರ್ತಕ್ಕಂಥವ್ರಲ್ಲ ಭಾವನೆಗಳು ಚಲೋ ಇರಬೇಕು. ಮನಿ ಕಾಡಂಗಿಲ್ರಿ, ಮನಸ್ಸುಗಳ ಕಾಡ್ತಿರ್ತಾವಲ್ಲಿ. ಇವ್ರೊಂಥರ ಅವರೊಂಥರ ಅವರೊಂಥರ. ಆತ್ತಿಗೆ ಸೊಸಿಗೆ ಎದಕ್ಕೆ ಜಗಳ ಬರ್ತೈತ್ರಿ? ಆತ್ತಿಗೆ ವಯಸ್ಸಾದ್ರು ಸರಿ ಕೆಲಸ ಮಾಡಿದ ರೂಢ ಇರ್ತೈತಿ, ಸೊಸಿಗೆ ಯಾವತ್ತು ಕೂತ್ ರೂಢ ಇರ್ತೈತಿ. ಇದ ಜಗಳ ಬರ್ತೈತಿ. ಅಂಥದ್ದನ್ನ ಮಾಡಬಾರ್ದು. ಜೀವನದೊಳಗ ಜೀವ ಇರೋ ತನಕ ಎಷ್ಟು ಸೈತಿ ಶ್ರಮವಾಗಿ ದುಡಿಬೇಕು ಮನುಷ್ಯ. ಎಲ್ಲಿ ಹೋಗಿ ಶ್ರಮವಾಗಿ ದುಡಿಯಂಗಿಲ್ಲ ಅಲ್ಲಿ ತನಕ ದೇಹ ಚಂದ ಉಳಿಯಂಗಿಲ್ಲ. ನೋಡ್ರಿ, ಈಗೆಲ್ಲ ಏನಾಗೈತೆ ಅಂದ್ರೆ ಆರೋಗ್ಯ ಹಾಳಾಕತ್ತೇವ್. ಪ್ರತಿಯೊಬ್ಬರು ಆರೋಗ್ಯನ ಯಾಕೆ ಹಾಳಾಕತ್ತೇವ್ ಅಂದ್ರೆ ಕೆಲಸ ಕಡಿಮೆ ಐತ್ರಿ. ಬಾಂಡೆ ತಿಕ್ಕಕ್ಕೂ ಹಾಳು ಹಚ್ಚೋದು, ಕಸ ಹೊಡ್ಯಕ್ಕೂ ಹಾಳು ಹಚ್ಚೋದು, ರೊಟ್ಟಿ ಮಾಡಕ್ಕೂ ಹಾಳು ಹಚ್ಚೋದು. ಆಕೆ ಬಂದಾಗ ಕೇಳ್ತಾಳೆ, ಅಕ್ಕೋರ್ ಆರಾಮನ್ರಿ ನೀವು? ಅವ್ರು ಗುರ್ತದೆ ಆರಾಮಿರ್ತ ದವಾಖಾನೆ ಹೋಗಿರ್ತಾಳೆ ಆಕೆ. ಹಂಗ ಈ ಬನಟ್ಟಿರ ಬಗ್ಗೆ ಒಳಗೆ ಶ್ರೇಷ್ಠ ಇಟ್ಟು ಮಂದಿ ಕೂಡಬೇಕಾಗಿತ್ತಂದ್ರ ಮಠದೊಳಗೆ ಇರ್ತಕ್ಕಂಥ ಘಟ ಮತ ಬಹಳ ಚಲೋ ಐತಿ. ಎಲ್ಲಿ ಮಠದೊಳಗೆ ಘಟ ಚಲೋ ಇರ್ತೈತ್ಲ ಅಲ್ಲಿ ಜನ ತಾನ ಕೊಡ್ತೈತಿ. ನೋಡ್ರಿ, ಎಲ್ಲೇರೆ ಒಂದು ಫಂಕ್ಷನ್ ಮಾಡ್ಬೇಕಾರ ಎಷ್ಟು ಸಲ ಮನೆಗೆ ಹೋಗಿ ಎಡ್ತಾಕ್ ಮಂದಿನ ಕೂಡಿಸ್ತೀರಿ ನೀವು? ಏನೂ ಇಲ್ಲ. ಗುರುಸಿದ್ದೇಶ್ವರ ಸ್ವಾಮಿಗಳು ಹೆಂಗ ಅದಕ್ಕಿದ್ರ ಬ್ರಹ್ಮಾನಂದ ಶಿವಗಳ ಇಲ್ಲಿ ಬಂದಾಡ್ಬೇಕು, ಹಂಗದಾರ ಅವ್ರು. ಅಂತ ಮಹಾತ್ಮರು ಅಂತ ಶರಣರು ಇಲ್ಲಿ ಪಾದ ಇಟ್ಟಾರಂದ್ರ ಅದೆಷ್ಟೋ ಪುಣ್ಯ ಭಾಗ್ಯ ಅದ. ಅಂಥದ್ದನ್ನ ಈ ಜೀವನದೊಳಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಕತ್ತಾರಂದ್ರೆ ನಾನು 2-3 ಸಲ ಈ ಮಟ್ಟಕ್ಕೆ ಬಂದೇನ್ರಿ. ಪ್ರತಿಯೊಂದು ಸಲ ಏನು ಮಾಡ್ತಾರಂದ್ರೆ ಭಕ್ತರಿಗೆ ಯಾವ ರೀತಿ ಬೋಧನೆ ಮಾಡ್ತಾರಂದ್ರೆ ಮನಸ್ಸಿಗೆ ಮುಟ್ಟುವಾಗ ಬೋಧನೆ ಮಾಡ್ತಾರ ಅವ್ರು. ಭಕ್ತರ ಹೊಡಮಳಿ ಎಲ್ಲಿ ಬರಬೇಕಂದ್ರೆ ನೋಡ್ರಿ, ಈಗಿನ ಮೊಬೈಲ್ದಾಗ ಈಗದಾಗ ಹೆಂಗೈತಿ ಕೇಳಿದ್ರೆ ಯಾರೇ ಮಣಿಗೆ ಬಂದ್ರಂದ್ರೆ ಮೊಬೈಲ್ ಕೈಗಿರ್ತೈತಿ, ಅವ್ರು ಬರೋರು ಬಂದಿರ್ತಾರ, ಎಳ್ಕೋತ ಕೂತಿರ್ತಾರೆ. ಬಂದ್ರಿ ಕಲಾಸ್, ಅವ್ರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ. ಸಂಬಂಧಗಳನ್ನು ಹಾಳು ಮಾಡ್ಕೊಳಕತ್ತೀರಿ. ಆದ್ರ ಕುರುಸಿದ್ದೇಶ್ವರ ಸ್ವಾಮಿಗಳು ಏನ್ ಮಾಡ್ಯಾರಂದ್ರ ಕೈಯಾಗ ಮೊಬೈಲ್ ಬಿಟ್ಟು ಬುಕ್ಕ ಹಿಡ್ದಂದ್ರ ನಿಮ್ನೆಲ್ಲ ಕರ್ಕೊಳಕದ. ಅವರು ಬುಕ್ಕ ಹಿಡ್ದಾರತ್ತ ನೀವೆಲ್ಲ ಬಂದಾರಿ. ಅವರು ಮೊಬೈಲ್ ಯೂಸ್ ಮಾಡ್ತೀರಂದ್ರೆ ನೀವು ಬರ್ತಿದ್ದಿಲ್ಲ ಇಲ್ಲಿ. ನೋಡ್ರಿ, ಭಕ್ತರಿಗೆ ಯಾವ ರೀತಿ ಬೋಧನೆ ಮಾಡೋದ್ರ ಗುರು ಅಂದ್ರೆ ಏನ, ಲಿಂಗ ಅಂದ್ರೆ ಏನ, ಜಂಗಮ ಅಂದ್ರೆ ಏನ, ಇದೆಲ್ಲವನ್ನ ಬಹಳ ಸವಿಸ್ತರವಾಗಿ ತಿಳಿಸ್ಕೊಟ್ಟ ಮುಂದಿನ ಯುಗದಾಗ ನಿಮ್ಮ ಮಕ್ಕಳ ಸರಿಯಕ ಇಲ್ಲಿ ಬರುವಂಗೆ ಮಾಡಿಬಿಟ್ಟಾರ. ಯಾಕಂದ್ರ ಗುರುಸಿದ್ದೇಶ್ವರ ಸ್ವಾಮಿಗಳು ಹೆಂಗದ್ಕಿದ್ರ ತಾಯಿ ತಂದಿ ಇದ್ದಂಗ, ತಾಯಿ ಇದ್ದಂಗ. ಅದಕ್ಕೆ ಹತ್ತಿರ್ತಾರ, ಹಳ್ಳ್ಯಾಗ ಗೊತ್ತಿರ್ತಾರ ನೋಡ್ರಿ. ಕೂಸು ಅಳಾಕೈತಂದ್ರೆ ಗಂಡಸರ ಕೈಯಾಗ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳ ಬೈಯಾಗ ಅವ್ರ ಬೇಯ್ತಾರ. ಅವ್ರು ಹೇಳ್ತಿರ್ತಾರ, ನೀ ಯಾರ ಮುಂದೆ ಹೇಳ್ಬೇಡ ಅನ್ನೋದು. ಮತ್ತೆ ಆಕೆ ಹೇಳಿ ಮತ್ತೊಬ್ರು ಹೇಳ್ತಿರ್ತಾರೆ, ಅವಕ್ಕೆ ಅನ್ನೋದು ಮತ್ತೆ ನೀ ಯಾರಿಗೆ ಹೇಳ್ಬೇಡ ಅಂದ ಹೇಳಿರ್ತಾರೆ. ಒಟ್ಟರಿಗೆ ಪಾಸ್ ಆಗಿರ್ತೈತೆ ಅದ. ಹಂಗ ಗುರುಸಿದ್ದೇಶ್ವರ ಹಬ್ಬಗಳು ಏನ್ ಮಾಡ್ಯಾರಂದ್ರ ನಿಮಗೆಲ್ಲ ಏನ್ ತಲೆಯಾಗ ತುಂಬ್ಯಾರಂದ್ರ ವಚನಗಳನ್ನ ತಲೆಯಾಗ ತುಂಬ್ಯಾರ. ಅವ್ರ ಬ್ರಹ್ಮಾನಂದ ಸ್ವಾಮಿಗಳನ್ನ ಹೆಂಗ ದುಡ್ಕೊಂಡು ಅಂತಕ್ಕಂಥ ನಿಮ್ ತಲೆಯಾಗ ತುಂಬ್ಯಾರ. ಅಂಥದ್ದನ್ನ ಎಲ್ಲ ತುಂಬಿಕೊಂಡ ಇಲ್ಲಿ ಬಂದಾರಂದ್ರ ಈ ತುಂಬಿದ್ದು ಯಾವಾಗಲೂ ತುಳುಕೋದಿಲ್ಲ, ಅರ್ಧ ತುಳುಕ್ತಿರ್ತೈತಿ. ಯಾಕಂದ್ರೆ ಇಂದಿನ ಸಂಸ್ಕಾರ ನಾಳೆ ಯೋಗ್ಯ ಆಗ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ರಿ. ಯಾಕಂದ್ರೆ ಈಗ ಪ್ರತಿಯೊಬ್ಬ ಭಾಳ ನೋಡಿನ ಮಠಕ್ಕೆ ಮಂದಿ ಬರೋದು ಭಾಳ ಕಣಿಬ್ರಿ. ಯಾವಾಗ ಬರ್ತಾ ಅಂದ್ರೆ ನಾನು ಟೈಮ್ ಕೊಡ್ತೈತೆ, ನನಗೆಲ್ಲ ಭಾಳ ತಲೆ ಹೋಗಿರ್ತೀನಿ. ಅಗ್ರಿ ಕರೆಕ್ಟ್ ಊಟ ಟೈಮ್ ಆತು, ಮಂದಿ ಜಾಗ ಹಿಡ್ಸಂಗೆ ಲಾಟ್ ಬಂದಿರ್ತೈತಿ.
ಪ್ರವಚನಕ್ಕೆ ಭಾಳ ಕಡಿಮೆ. ಆದ್ರೆ ನಾ ಇಲ್ಲಿ ಅಪ್ಪಗಳ ಮಟ್ಟಕ್ಕೆ ಮೇಲೆ ಬರ್ತೀನಿ. ಪ್ರವಚನಕ್ಕೆ ಭಾಳ ಮಂದಿ ಬರ್ತೈತಿ, ಊಟಕ್ಕೆ ಮಾತ್ರ ಬರ್ತಾರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಜ್ಞಾನ ದಾಸೋಗ ಎಲ್ಲಿದ್ದಕ್ಕೆ ಅಂದ್ರೆ ಅದು ಪ್ರಭುಕವಿ ಒಳಗೆ ಬ್ರಹ್ಮಾಂಡದ ಮಠದೊಳಗೈತಿ. ಅಂಥದ್ದನ್ನ ಬ್ರಹ್ಮಾನಂದ ಮಠದೊಳಗೆ ಏನು ಹರಿಸ್ಯಾರಂದ್ರೆ ಯಾವ ನೀರು ಹರಿಸಿಲ್ಲ, ಜ್ಞಾನ ಅಂತಕ್ಕಂಥ ರತ್ನವನ್ನು ಹರಿಸಿಬಿಟ್ಟಾರು. ಇದು ಸದಾಕಾಲ ಯಾವತ್ತು ನಡೀಲಿ ಅಂತ ಹೇಳ್ತಾನ್ರಾಗ. ಅದಕ್ಕೆ ಯಾಕಂದ್ರೆ ಏನಂದ್ರು ಮುಕ್ತಾಯ ಸಮಾರಂಭ ಅಂದ್ರೆ ಇದು ಬ್ರಹ್ಮಾಂಡ ಮಠದಾಗ ಮುಕ್ತಾಯ ಅನ್ನೋದು ಇಲ್ಲ ಇಲ್ರಿ. ಯಾವಾಗ ಮುಕ್ತಾಯ ಯಾಕೈತೆ ಅಂದ್ರೆ ಭಕ್ತರ ಭಕ್ತಿ ಕಡಿಮೆ ಆಯ್ತು, ಮುಕ್ತಾಯ ಯಾಕೈತಿ, ಅಲ್ಲಿವರೆಗೆ ಚಾಲೋ ಇರ್ತೈತಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ.